ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. 45 ಸಿನಿಮಾದ ಪ್ರಮೋಷನ್ನು ಆಲ್ರೆಡಿ ಗೋಯಿಂಗ್ ಆನ್ ಇರುವಂಥದ್ದು. ಎಲ್ಲರೂ ಗೊತ್ತಿರೋ ಹಾಗೇನೆ ರೀಸೆಂಟಾಗಿ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ದೀವಿ. ಪ್ಯಾನ್ ಇಂಡಿಯಾ ಪ್ರಮೋಷನ್ ಮಾಡ್ತಾ ಇರುವಂಥದ್ದು. ಸೊ ಈ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಸಿನಿಮಾ ರಿಲೀಸ್ ಆಗೋಕ್ಕೆ ಅಪ್ರಾಕ್ಸಿಮೇಟ್ ಹತ್ತತ್ರ ಒಂದೊಂದು 2.5 ತಿಂಗಳು ಇದೆ ಅಂತಲೇ ಹೇಳ್ಬೋದು. ಸೊ ಇದ್ರ ನಡುವೆ ಈ ಪ್ರಮೋಷನ್ ಇವಾಗಲೇ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ್ರು, ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ನಾವು ಹೇಳ್ತಾ ಇರ್ತೀವಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ. ಆ್ಯಂಡ್ ಲಾಸ್ಟ್ ಟೈಮಲ್ಲಿ ನಾನೊಂದು ವೀರಚಂದ್ರಹಾಸ ಸಿನಿಮಾದ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಒಂದು ಸಿನಿಮಾಗೆ ಪ್ರಮೋಷನ್ ಬೇಕಾಗಿತ್ತು. ಲೈಕ್ ಅಂದರೆ ಆಡಿಯನ್ಸ್ಗಳಿಗೆ ಒಂದು ರಿಲೀಸ್ ಡೇಟ್ ಆದರೂ ತಲೆಗೆ ಹೋಗ್ಬೇಕಪ್ಪ, ಅಷ್ಟರ ಮಟ್ಟಿಗೆ ಆದರೂ ಒಂದು ಏನಾದರೂ ಒಂದು ಬೇಕಾಗಿತ್ತು ಪ್ರಮೋಷನ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ್ಯಂಡ್ ತುಂಬ ಸಿನಿಮಾಗಳಿಗೆ ನಾನು ಹೇಳ್ತಾ ಇರ್ತೀನಿ, ಸ್ಟಾರ್ ಸಿನಿಮಾಗಳಿಗೆ ಮೇನಾಗಿ ಹೇಳೋದು ಅಂತಂದರೆ ಪ್ರಮೋಷನ್ ಅನ್ನುವಂಥದ್ದು ಕೇವಲ ಸಿನಿಮಾನ ಬಂದು ನೋಡಿ ಚೆನ್ನಾಗಿದೆ, ಹಾಗೆ ಮಾಡಿದ್ದೀವಿ, ಈಗ ಮಾಡಿದ್ದೀವಿ, ವಿಜುವಲ್ಸಲ್ಲಿ ಹಾಗಿದೆ, ಕತೆ ಹೀಗಿದೆ, ಯಾರೂ ಮಾಡಿಲ್ಲ, ಸೊ ಇದು ಪ್ರಮೋಷನ್ ಅಲ್ಲ. ಸೊ ಮೇನಾಗಿ ಮೊದಲನೇದಾಗಿ ಪ್ರಮೋಷನ್ ಏನು ಅಂತಂದರೆ, ಸೊ ಈ ರೀತಿಯಾದಂಥ ಒಂದು ಸಿನಿಮಾ ಬರ್ತಾ ಇದೆ, ಸೊ ಈ ಡೇಟಿಗೆ ಬರ್ತಾ ಇದೆ ಅನ್ನೋದೊಂದು ತಿಳಿಸ್ಕೊಡೋದಿದೆಯಲ್ಲ ಆಡಿಯನ್ಸಿಗೆ, ಅದು ಬಹಳ ಮುಖ್ಯವಾದಂಥ ಒಂದು ಪ್ರಮೋಷನ್ ಅಂತ ಹೇಳ್ಬೋದು. ಯಾಕೆಂದರೆ ಜನಗಳಿಗೆ ಒಂದು ಡೇಟೇ ಗೊತ್ತಿಲ್ಲ, ಆ ಒಂದು ಸಿನಿಮಾ ಬಗ್ಗೆ ಒಂದು ಮಾಹಿತಿನೇ ಇಲ್ಲ ಅಂತ ಅಂದಾಗ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿನಿಮಾದಲ್ಲಿರುವಂಥ ಹಾಡುಗಳು ಏನು ಬರ್ತವೆ, ಹಾಡೆಲ್ಲ ಸಾಂಗ್ಸ್ಗಳು ವೈರಲ್ ಆಗ್ತವೆ. ಸೊ ಅದ್ರ ಮುಖಾಂತರವಾಗಿ ಆಟೋಮೆಟಿಕ್ಕಾಗಿ ಒಂದು ಹೈಪ್ ಹೋಗ್ಬಿಡುತ್ತೆ, ಅದು ಬೇರೆ. ಬಟ್ ಎಲ್ಲ ಸಿನಿಮಾಗಳು ಆ ರೀತಿ ಆಗಲ್ಲ. ಸೊ ಆಡಿಯನ್ಸ್ಗಳಿಗೆ ಏನಪ್ಪ ಅಂತಂದರೆ ಮೊದಲೇದಾಗಿ ಒಂದು ಡೇಟನ್ನು ಮತ್ತು ಒಂದು ಸಿನಿಮಾ, ಎಕ್ಸಾಂಪಲ್ ಈಗ 45 ಸಿನಿಮಾ ಬರ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಯಾರ್ಯಾರು, ಶಿವಣ್ಣ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಇದ್ದಾರೆ. ಸೊ ಈ 3 ಜನರು ಒಂದು ಸಿನಿಮಾ ಬರ್ತಾ ಇದೆ ಅಂತ ಒಂದು ಆಡಿಯನ್ಸ್ಗಳಿಗೆ ಗೊತ್ತಾಗಬೇಕು. ಎಲ್ಲರೂ ಕೇಳ್ಬೋದು, ಅಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ, ಅದರಲ್ಲಿ ಏನು ದೊಡ್ಡ ವಿಚಾರ, ಈಗೇನು ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲಿ ಎಲ್ಲರಿಗೂ ತಲುಪಿಬಿಡುತ್ತೆ, ಅದರಲ್ಲಿ ಯಾಕೆ ಅಷ್ಟೊಂದು ಪ್ರಮೋಷನ್ ಮಾಡುವಂಥದ್ದು ಇಷ್ಟು ಬೇಗ ಅನ್ನೋಂಥದ್ದು ಎಲ್ಲರಿಗೂ ಒಂದು ತಲೆಯಲ್ಲಿರುತ್ತೆ. ಬಟ್ ಒಂದು ಹೇಳ್ತೀನಿ, ಸಿನಿಮಾ ನೋಡೋ ಆಡಿಯನ್ಸ್ಗಳು ಏನಿರ್ತಾರೆ, ಆ್ಯಂಡ್ ಯೂಟ್ಯೂಬಲ್ಲಾಗಿರ್ಬೋದು, ಒಂದು ರೀಲ್ಸಲ್ಲಾಗಿರ್ಬೋದು, ಒಂದು ಶಾರ್ಟ್ಸಲ್ಲಾಗಿರ್ಬೋದು, ಸೊ ಅಲ್ಲಲ್ಲೇ ಅವ್ರದ್ದೇ ಆದಂಥ ಒಂದು ಆಡಿಯನ್ಸ್ಗಳಿರ್ತಾರೆ. ಸೊ ಸಿನಿಮಾ ನೋಡೋ ಆಡಿಯನ್ಸ್ಗಳೇನಿರ್ತಾರೆ, ಸೊ ಈಗ ನಮ್ಮ ಚಾನಲ್ ಎಕ್ಸಾಂಪಲ್ ಏನು ಅಂತಂದರೆ, ಸಿನಿಮಾ ನೋಡೋ ಆಡಿಯನ್ಸ್ಗಳು ತುಂಬ ನಮ್ಮ ಚಾನಲ್ ಕಡೆ ಒಂದು ಕಾನ್ಸಂಟ್ರೇಟ್ ಮಾಡ್ತಾರೆ. ಸಿನಿಮಾ ನೋಡೋ ಚಾನಲ್ಸ್ಗಳಿಂದ ನಮ್ಮ ಚಾನಲ್ಸ್ಗೂ ಬರ್ತಾರೆ, ಬೇರೆ ಬೇರೆ ಚಾನಲ್ಗಳಿಂದ ನಮ್ಗೆ ಸಜೆಸ್ಟ್ ಆಗುತ್ತೆ. ಸೊ ಈ ರೀತಿ ಸಿನಿಮಾ ಆಡಿಯನ್ಸ್ಗಳಿಗೆ ಬೇಗ ತಲುಪಿಬಿಡುತ್ತೆ ನಾವು ಒಂದು ವಿಡಿಯೋ ಮಾಡುವ ಮುಖಾಂತರ. ಬಟ್ ನಾನ್ ಸಿನಿಮಾ ಆಡಿಯನ್ಸ್ ಏನಿರ್ತಾರೆ ಅಂದರೆ ಅವರು ಸಿನಿಮಾ ನೋಡ್ತಾ ಇರ್ತಾರೆ, ಸೊ ತುಂಬ ರೆಗ್ಯುಲರ್ ಕಡಿಮೆ ನೋಡ್ತಾ ಇರ್ತಾರೆ ಸಿನಿಮಾನ. ಸೊ ಅಂಥವ್ರಿಗೆ ಸೊ ಬೇಗ ರೀಚ್ ಆಗಬೇಕು ಒಂದು ಪ್ಯಾನ್ ಇಂಡಿಯಾದಲ್ಲಿ ಮೂಲಕವಾಗಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ 2 ತಿಂಗಳು ಮುಂಚೆನೇ, 2.5 ತಿಂಗಳು ಮುಂಚೆನೇ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಮೋಷನ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಪ್ರಮೋಷನ್. ಸೊ ಈ ಪ್ರಮೋಷನ್ನ ತುಂಬ ಖುಷಿ ಆಯಿತು, ಈ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ. ಆ್ಯಂಡ್ ಉಪ್ಪಿ ಸರ್ ಆಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು ಈ ಪ್ರಮೋಷನ್ ಪಾಲ್ಗೊಂಡಿದ್ರು, ಆ್ಯಂಡ್ ಅರ್ಜುನ್ ಸರ್ ಕೂಡ ಇದ್ದರು. ಸೊ ಈ ರೀತಿ ಪ್ರಮೋಷನ್ ಆಗಬೇಕು. ಆ್ಯಂಡ್ ಇದು ಒಂದು ಸ್ಟೆಪ್ ಅಷ್ಟೇ ಇದು. ಸೊ ಬೇಸಿಕ್ ಒಂದು ಪ್ರಮೋಷನ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದು ಸೆಕೆಂಡ್ ಸ್ಕೆಡ್ಯೂಲ್ ಕೂಡ ಇರುತ್ತೆ. ಆ್ಯಂಡ್ ಈ ಒಂದು 45 ಸಿನಿಮಾ ಏನಿದೆ, ಶಿವಣ್ಣ ಆಗಿರ್ಬೋದು, ಮತ್ತು ಉಪ್ಪಿ ಸರ್ ಆಗಿರ್ಬೋದು, ಮತ್ತು ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಸೊ 3 ಒಂದು ಕಾಂಬಿನೇಷನ್ ಬರ್ತಿರುವಂಥ ಸಿನಿಮಾ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಅರ್ಜುನ್ ಸರ್ ತುಂಬಾ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಹೇಳೋದೇನು ಅಂತಂದರೆ, ಅರ್ಜುನ್ ಸರ್ ಅವರು ಬರೀ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಕಡೆ ತಲೆ ಕೆಡಿಸ್ಕೊಳ್ದೆ, ಜನಗಳಿಗೆ ರೀಚ್ ಮಾಡಿದೆ, ಸೊ ಇದನ್ನು ಮಾಡ್ತಾ ಇಲ್ಲ. ಸೊ ಅವರು 2 ತಿಂಗಳು ಮುಂಚೆನೇ ಒಂದು ಪ್ಲ್ಯಾನ್ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ತುಂಬಾ ಒಂದು ಗ್ರೇಟ್ ಅಂತ ಅನ್ನಿಸ್ತು. ಸೊ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಪ್ರೊಸೆಸ್ ಹೋಗ್ತಾ ಇರುತ್ತೆ ಪ್ರಮೋಷನ್ಸ್ದು. ಆ್ಯಂಡ್ ಆದಷ್ಟು ಬೇಗ ಒಂದು ಪ್ರಮೋಷನ್ಸ್ ಏನಿದೆ ಎಲ್ಲ ಕಡೆ ಕವರ್ ಮಾಡ್ತಾರೆ. ಸೊ ಎಲ್ಲ ಒಂದು ಈ ಒಂದು 45 ಒಂದು ಪ್ರಮೋಷನ್ ಒಂದು ಇಷ್ಟು ಬೇಗ ನೋಡ್ತಾ ಇದ್ರೆ, ಸೊ ಈ ಒಂದು ಸಿನಿಮಾ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗೋದ್ರಲ್ಲಿ ಪಕ್ಕಾ ಗ್ಯಾರಂಟಿ. ಯಾಕಂದರೆ ಶಿವಣ್ಣ ಮತ್ತು ಜೊತೆಗೆ ಯಾರಿದ್ದಾರೆ, ಶಿವಣ್ಣನ ಜೊತೆ ಉಪ್ಪಿ ಸರ್, ಸೊ ಇವರಿಬ್ಬರ ಒಂದು ಕಾಂಬಿನೇಷನ್ನು ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇರೋ ಒಂದು ಟಾಕ್ ಸ್ಕ್ರೀನು. ಆ್ಯಂಡ್ ಅದರಲ್ಲಿರುವಂಥ ಕೆಲವೊಂದು ಡೈಲಾಗ್ಸ್ಗಳು ನಾವೆಲ್ಲ ಆಲ್ರೆಡಿ ಕೇಳಿದ್ದೀವಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನೇನು ಸಿಗುತ್ತೆ, ಏನೇನು ಕತೆ, ಈ ಒಂದು ಸಿನಿಮಾದ ಒಂದು ಟೀಮ್ ಕಡೆಯಿಂದ ಅಪ್ಡೇಟು ನಾನು ಕೂಡ ಕಾಯ್ತಿದ್ದೀನಿ. ಆ್ಯಂಡ್ ಈ ಪ್ರಮೋಷನ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ, ಸಿನಿಮಾಗಳು ಸ್ಟಾರ್ ಅಂತ ಸಿನಿಮಾಗಳಿಗೆ ಪ್ರಮೋಷನ್ ಮಾಡಬೇಕಾ ಅಥವಾ ಪ್ರಮೋಷನ್ ಬೇಡವಾ ಗುರು, ಹೆಂಗಿದ್ರು ಜನ ಬಂದು ನೋಡ್ತಾರಾ, ಏನು ಕತೆ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನು ಅನಿಸುತ್ತೆ ಈ ಒಂದು ಪ್ರಮೋಷನ್ ಬಗ್ಗೆ? ಸೊ ನನಗಂತೂ ಒಂದು ವಂಡರ್ಫುಲ್ ಥಿಂಗ್ ಅಂತ ಅನ್ನಿಸ್ತೀವಿ ಒಂದು ಪ್ಯಾನ್ ಇಂಡಿಯಾ ಪ್ರಮೋಷನ್ ಮಾಡಿದ್ದು. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಟೀಮ್ ಕಡೆಯಿಂದ ಅಪ್ಡೇಟ್ ಬರುತ್ತೆ ಅಂತ. ನಿಮಗೇನು ಅನಿಸುತ್ತೆ ಪ್ರಮೋಷನ್ ಬಗ್ಗೆ, ಸ್ಟಾರ್ ನಟರ ಸಿನಿಮಾಗಳಿಗೆ ಪ್ರಮೋಷನ್ ಬೇಕಾ ಬೇಡವಾ? ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ ದ ಬೆಸ್ಟ್ 45 ಸಿನಿಮಾಗೆ, ಟೀಮ್ಗೆ. ಆ್ಯಂಡ್ ನಾವು ಕೂಡ ವೇಟ್ ಮಾಡ್ತಾ ಇದೀವಿ. ಆಗಸ್ಟ್ 15ನೇ ತಾರೀಕಿಗೆ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ವೇಟಿಂಗ್ ಫಾರ್ 45 ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ನಮಸ್ಕಾರ.